ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಣ್ಣನ ಮದುವೆ ಇದ್ದಿದ್ದರಿಂದ ಮನೇಲಿ ಎಲ್ಲ ಕೆಲಸ ಮುಗಿಸಿ ನಾವು ಊರ ಕಡೆ ಹೊರಟು. ಮನೆಗೆ ಹೋಗೋಕೆ ಮುಂಚೆ ತೋಟದ ಹತ್ರ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಕಾರ್ ಪರಿಸ್ಥಿತಿ ಹೀಗಾಗಿತ್ತು. ಇನ್ನೊಂದು ವೀಕ್ ಏನಾದರೂ ಬಿಟ್ಟಿದ್ದಿದ್ರೆ ನಮ್ಮ ಕಾರೇ ಮುಚ್ಚೋಗ್ತಿತ್ತು ಅನ್ಸುತ್ತೆ. ಅಷ್ಟು ಕಾಂಗ್ರೆಸ್ ಗಿಡ ಎಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಹೇಗೋ ಜಾಗ ಮಾಡ್ಕೊಂಡು ಅದ್ರ ಹತ್ರ ಹೋಗಿ ಆನ್ ಮಾಡಿದ್ವಿ, ಬಟ್ ಆನ್ ಆಗಲಿಲ್ಲ. ನಮ್ಮ ಮನೆಯವರು ಏನೇನೋ ಸರ್ಕಸ್ ಮಾಡಿದ್ರು, ಬಟ್ ಅದು ಆನ್ ಆಗಲೇ ಇಲ್ಲ. ಎಷ್ಟು ನಿಂತ್ಕೊಂಡು ನೋಡಿದ್ರು ಏನೂ ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಬ್ಯಾಟ್ರಿ ಬಿಚ್ಕೊಂಡು ಮಳೆ ಬೇರೆ ಬರೋ ಹಾಗಾಗಿತ್ತು. ಬ್ಯಾಟ್ರಿನ ಕೈಯಲ್ಲಿ ಇಟ್ಕೊಂಡು ಒಳ್ಳೆ ಈ ಮ್ಯಾನ್ ಥರ ಹೋಗ್ತಾ ಇದ್ರು. ಬ್ಯಾಟ್ರಿನ ನನ್ನ ಕೈಲಿ ಕೊಟ್ಟರು. ನಾನು ಹಿಂದೆ ಅದನ್ನು ಇಟ್ಕೊಂಡು ಕೂತ್ಕೊಂಡೆ. ಹಂಗೆ ನಮ್ಮ ತೋಟ ಎಲ್ಲ ನೋಡ್ಕೊಂಡು ಹೋದ್ವಿ. ನಮ್ಮದು ಟೊಮೆಟೊ ಗಿಡ ಬೇರೆ ಇತ್ತು, ಅದನ್ನು ಒಂದು ವ್ಯೂ ಹಾಕ್ಕೊಂಡು ಹಾಗೆ ನಮ್ಮ ಕೆರೆ ನೋಡ್ಕೊಂಡು ಹೋದ್ವಿ. ಆ ಕೆರೆ ಮಾತ್ರ ಹೆಸ್ರಿಗಿದೆ, ಅದರಲ್ಲಿ ನೀರು ಮಾತ್ರ ಇಲ್ಲ ಅಷ್ಟೇ. ಎಲ್ಲ ಕಡೆ ಕೆರೆಗೆ ನೀರು ಬಿಡಿಸಿದ್ರಂತೆ, ಆದರೆ ನಮ್ಮ ಕಡೆ ಮಾತ್ರ ಕೆರೆಗೆ ನೀರು ಬಿಡಿಸಿಲ್ಲ. ಮೀನು ಬಿಡಿಸಿದ್ರು, ಬಟ್ ಅದು ಇದಾವೋ ಇಲ್ವೋ ಗೊತ್ತಿಲ್ಲ. ಹಂಗೆ ಮಾತಾಡ್ಕೊಂಡು ಜೋಕ್ಸ್ ಮಾಡ್ಕೊಂಡು ನಾವು ಮುಂದೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಮಾವ ಹಸಿಗೇನೋ ಮಾಡ್ತಾಯಿದ್ರು. ಏನು ಮಾಡ್ತಾಯಿದ್ದೀರಾ ಅಂತ ನಾನು ಹೋಗಿ ಕೇಳಿದೆ. ನೊಣ ಎಲ್ಲ ಹಿಡಿತಾ ಇದ್ದೀನಿ ಅಂತ ಕೈ ತೋರಿಸಿದ್ರು. ಹಾಗೆ ನಮ್ಮ ಮಾವಂಗೆ ಒಂದು ಹಾಯ್ ಹೇಳ್ಕೊಂಡು, ನಮ್ಮ ಹಸುಗೂ ಒಂದು ಹಾಯ್ ಹೇಳ್ಕೊಂಡು ಬಾಯ್ ಮಾಡಿಬಿಟ್ಟು ಅಲ್ಲಿ ಮುಂದೆ ಹೋದ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಅತ್ತೆ ಹಸುಗೆ ನೀರು ಕುಡಿಸ್ತಾಯಿದ್ರು. ನಮ್ಮ ಅತ್ತೆಗೆ ನಾನು ಹೇಳ್ಬೇಕು ಅಂತ ಹೋದರೆ ಅವ್ರು ನೋಡಿದ್ರೆ ನಾವು ಗಾಡೀಲಿ ಗುದ್ಬಿಡ್ತೀವಿ ಅಂದ್ಬಿಟ್ಟು ಸೈಡಿಗೆ ಹಾಕಿ ಮೇಕೆನ ಅಂತ ಅಂದರು. ನಾವು ಅವ್ರನ್ನ ಮಾತಾಡಿಸ್ಕೊಂಡು ಮೇಕೆನೆಲ್ಲ ಸೈಡಿಗೆ ಹಾಕ್ಬಿಟ್ಟು ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಹಸು ಎಲ್ಲ ಬಂದಿತ್ತು. ಅದಕ್ಕೆ ಅಮ್ಮ ತಿಂಡಿ ಎಲ್ಲ ಇಟ್ಟಿದ್ರು. ಇವರು ನಮ್ಮ ಅಪ್ಪನ ಎಕ್ಸೆಲ್ ತೊಗೊಂಡು ನಾನು ಬ್ಯಾಟ್ರಿ ರಿಪೇರಿ ಮಾಡಿಸ್ಕೊಬರ್ತೀನಿ ಅಂತ ಹೋದರು. ಸರಿ, ನಾನು ಅಮ್ಮನ ಜೊತೆ ಕೂತ್ಕೊಂಡು ಹಾಲು ಕರೆಯೋಣ ಅಂದ್ಬಿಟ್ಟು ನೀನಾ ಅಂತ ಹಾಲು ಕರಿತಾಯಿದ್ವಿ. ನಮ್ಮ ಅಮ್ಮನ ಮೀರ್ಸೋಕ್ಕಾಗುತ್ತಾ? ಆದರೂ ನಾನೇ ಜೋರಾಗಿ ಕರಿತೀನಿ ಅಂತ ಅಂದ್ಬಿಟ್ಟು 2 ಕೈಲಿ ಇಟ್ಕೊಂಡು ಕರೀತಾಯಿದ್ದೆ. ನಮಗೂ ಹಾಲು ಕರೆಯೋದೆಲ್ಲ ಅಭ್ಯಾಸ ಇರೋದ್ರಿಂದ ಅದೇನು ನಮಗೆ ಕಷ್ಟ ಅಂತ ಅನಿಸಲ್ಲ. ನಾವೇನು ಮಿಷಿನ್ ಹಾಕಲ್ಲ, ಕೈಯಲ್ಲೇ ನಾವು ಯಾವಾಗಲೂ ಹಾಲು ಕರೆಯೋದು. ಹೀಗೆ ನಮ್ಮ ಅಮ್ಮನ ಹತ್ರ ಮಾತಾಡ್ಕೊಂಡು ಹಾಲೆಲ್ಲ ಕರೆದಾಯಿತು. ಹಾಲು ಕರೆದು ಮುಗಿಸೋ ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯಿತು. ಹಂಗಾಗಿ ನಾವು ಹಾಲೆಲ್ಲ ಕರೆದು ಮುಗಿಸಿ ಆಚೆ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಹೋದ್ವಿ. ಅಲ್ಲಿ ನೋಡಿದ್ರೆ ನನ್ನ ಮಗಳು ಜೋಕಾಲಿ ತೂಗಾಡ್ತಾ ಇದ್ಲು. ಅಕ್ಕ ತೂಗ್ತಿರೋದು ನೋಡಿ ತಂಗಿ ರಿಯಾಕ್ಷನ್ ಹೀಗಿತ್ತು. ನಾವು ಕಾಫಿ ಎಲ್ಲ ಕುಡ್ಕೊಂಡು ನಮ್ಮ ಅಣ್ಣನ ಮನೆ ಕಡೆ ಹೊರಟ್ವಿ. ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು. ಆಲ್ರೆಡಿ ಎಲ್ಲ ಶಾಸ್ತ್ರಗಳು ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ, ಮುಗ್ದೋಗ್ಬಿಟ್ಟಿರುತ್ತೆ ಅಂದ್ಕೊಂಡು ಹೋದ್ವಿ. ನಾವು ಹೋದಾಗ ನಮ್ಮ ಅಣ್ಣ ಇನ್ನೂ ಕಂಬಕ್ಕೆ ಪೂಜೆ ಮಾಡ್ತಾಯಿದ್ದ. ಅವನೇನೋ ಡೀಪಾಗಿ ದೇವ್ರ ಹತ್ರ ಎಲ್ಲ ಬೀಳ್ಕೊತಾ ಇದ್ದ. ಶುಕ್ರವಾರ ಒಳ್ಳೆ ವಾರ ಅಂದ್ಬಿಟ್ಟು ಒಂದು ಕಂಬ ಮಾತ್ರ ನೆಟ್ಬಿಟ್ಟು ಬೆಳಗ್ಗೆಗೆ ಫುಲ್ ಚಪ್ರ ಹಾಕ್ತಾರೆ ನಮ್ಮ ಕಡೆ. ಅವ್ನು ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೊರಗಡೆ ಹೋದ್ವಿ. ಕಲಶ ಎಲ್ಲ ಪೂಜಿದ್ರು ಆಲ್ರೆಡಿ. ಮನೆ ತುಂಬ ಜನ ಸೇರಿದ್ರು, ಪದನೆಲ್ಲ ಹಾಡ್ತಾಯಿದ್ರು. ಹಳ್ಳಿಗಳ ಕಡೆ ಹಾಡು ಕೇಳೋಕ್ಕೆ ಚೆಂದ. ಮದುವೆ ಮನೆ ಅಂದಮೇಲೆ ಜನ ಇರಬೇಕು ಅಂತ ಅಂತಾರೆ. ಆ ಕಡೆ ಅಂತೂ ಒಂದು ಸಲ ಹೋಗಿ ಕರೆದು ಬಂದರೆ ಸಾಕು, ತುಂಬ ಜನ ಬರ್ತಾರೆ. ಮದುವೆ ಮನೇಲಿ ಜನ ತುಂಬಿರೋದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಮುಂದೆ ಏನೋ ಶಾಸ್ತ್ರ ಮಾಡ್ತಾರೆ ಅಂತ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ವಿ. ಅಲ್ಲಿ ನೋಡಿದ್ರೆ ನನ್ನನ್ನೇ ಕರೆದ್ಬೇಡೋಣ, ನಾನು ಬೇರೆ ರೆಡಿಯಾಗಿ ಹೋಗಿರಲಿಲ್ಲ. ಆದರೂ ಪರವಾಗಿಲ್ಲ, ಅಣ್ಣನ ಮದುವೆ ಅಲ್ವಾ ಅಂದ್ಬಿಟ್ಟು ಹೋಗಿ ನಿಂತ್ಕೊಂಡ್ವಿ. ಅಲ್ಲಿ ಮದುವೆ ಗಂಡಿನ ಅಕ್ಕ ಮತ್ತು ತಂಗಿ ಅವ್ರ ಸೋದರ ಮಾವನೇ ಶಾಸ್ತ್ರ ಮಾಡಬೇಕಂತೆ. ಹಂಗಾಗಿ ನಾವು ಹೋಗಿ ನಿಂತ್ಕೊಂಡು ಶಾಸ್ತ್ರ ಮಾಡೋಕ್ಕೆಲ್ಲ ರೆಡಿ ಆದ್ವಿ. ನಮ್ಮ ಕೈಲಿ 3 ಒನಕೆ ಕೊಟ್ಟರು. ನಾವು ನೋಡಿದ್ರೆ ಒನಕೆ ಒಬ್ಬ ಒಂಥರ ಕಾಣಿಸ್ತಾ ಇದ್ವಿ ಒನಕೆ ಇಟ್ಕೊಂಡು. ಅದ್ರ ಹೆಸರು ಬಂದೇ ಒನಕೆ ಶಾಸ್ತ್ರ ಅಂತೆ. ನಾವು 3 ಜನನೂ ಒಂದೊಂದು ಸಾರಿ ಭತ್ತ ಕುಟ್ಟಾದ್ಮೇಲೆ ಒಬ್ಬೊಬ್ರಿಗೆ ಎಕ್ಸ್ಚೇಂಜ್ ಮಾಡ್ಕೋಬೇಕು. 3 ಸಲ ಆದಮೇಲೆ ಈಗ ಇಬ್ಬರೇ ಕುಟ್ಟಬೇಕು ಅಂತ ಹೇಳಿದ್ರು. ನಾವು ಇಬ್ಬರೇ ಕುಟ್ಟೋಕೆ ಸ್ಟಾರ್ಟ್ ಮಾಡಿದ್ವಿ. ಆ ಅಂಕಲ್ ಹೇಳ್ತಾಯಿದ್ರು, ನೀವು ಕುಟ್ಟುತ್ತಾ ಇದ್ದರೆ ಭತ್ತ ಅಕ್ಕಿ ಆಗಬೇಕು, ನುಚ್ಚಾಗಬೇಕು ಅಂತ ಹೇಳಿದ್ರು. ನಾವು ಟ್ರೈ ಮಾಡಿ ನುಚ್ಚು ಮಾಡಿದ್ವಿ. ಎಲ್ಲ ಆದಮೇಲೆ ಊರಿಂದ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಡ್ತಾಯಿದ್ರು. ಅವರೆಲ್ಲ ಅರ್ಶಿನ ಕುಂಕುಮ ಇಸ್ಕೊಂಡು ಒಬ್ಬೊಬ್ಬರೇ ಹೊಡ್ತಾಯಿದ್ರು. ನಮಗೂ ತಂಬಿಟ್ಟು ಕೊಟ್ಟಿದ್ರು. ಇದನ್ನು ನಮಗೆ ಮಡ್ಲು ತುಂಬಿದ್ದು. ಇದನ್ನು ನಾವು ಯಾರಿಗೂ ಕೊಡಬಾರ್ದು, ನಾವೇ ತಿನ್ನಬೇಕು ಅಂತ ಹೇಳಿದ್ರು. ಮತ್ತು ನಾನು ಒಳಗಡೆ ಹೋಗಿ ನೋಡಿದಾಗ ಈ ಥರ ಮರದಲ್ಲಿ ರಾಗಿ ಮತ್ತು 5 ಥರ ಕಾಳನ್ನ ಮದುವೆಗೆ 3 ದಿನ ಮುಂಚೆ ಅನ್ನೋ ಥರ ಹಾಕಿರ್ತಾರಂತೆ. ಅದೆಲ್ಲ ತುಂಬ ಚೆನ್ನಾಗಿ ಮೊಳಕೆ ಬಂದಿತ್ತು. ಅದನ್ನೆಲ್ಲ ನೋಡಿಕೊಂಡು ಇದೆಲ್ಲ ಏನಕ್ಕೆ ಬೆಳೆಸಿದ್ದಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನು ಅಲ್ಲಿ ನಮ್ಮ ದೊಡ್ಡಮ್ಮರನ್ನೆಲ್ಲ ಕೇಳಿದೆ. ಅವ್ರು ಹೇಳಿದ್ದು, ತಾಳಿ ಎಲ್ಲ ಕಟ್ಟಾದಮೇಲೆ ನಮ್ಮ ಮನೆಗೆ ಕರ್ಕೊಬರ್ತಾ ಇದ್ದೀವಿ ಅನ್ನೋ ಥರ, ಹಿಂದೆ ಬೆಳೆ ಬರಲಿ, ನಮ್ಮ ಮನೆ ಹೋಗಿದ್ದ ಮನೆ ಚೆನ್ನಾಗಿರಲಿ ಅನ್ನೋ ಥರ ಅವ್ರ ಹಿಂದೆ ಇದನ್ನು ಬಿಡಿಸ್ಕೊಂಡು ಕರ್ಕೊಂಬರ್ತಾರಂತೆ. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ನಾವು ನೈಟ್ ಮನೆಗೆ ಬಂದ್ವಿ. ಯಾಕೆಂದರೆ ನಮ್ಮ ಅಕ್ಕ ಮತ್ತು ಪಾಪು ಮನೇಲಿದ್ದರು. ಹಂಗಾಗಿ ಮತ್ತು ನಾವು ನಾಳೆ ಹೋಗಿ ಏನೇನು ಮಾಡಿದ್ವಿ ಶಾಸ್ತ್ರ ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.